ತನ್ನ ಗಂಡನೇ ಜೀವನ ಸರ್ವಸ್ವ ಎಂದುಕೊಂಡಿದ್ದ ಶ್ರೀವಿದ್ಯಾ ಅವರಿಗೆ ಪತಿ ದಿಲೀಪ್ ರಾಜ್ ಅವರ ಅಕಾಲಿಕ ಅಗಲಿಕೆ ದೊಡ್ಡ ಶಾಕ್ ಕೊಟ್ಟಿದೆ. ರಾತ್ರಿ ಖುಷಿಯಾಗಿ ನಗ್ತಾ ಮಾತನಾಡಿ ಮಲಗಿದ್ದ ಗಂಡ ಬೆಳಿಗ್ಗೆ ಇಲ್ಲ ಎಂಬುದನ್ನು ನೆನೆದು ಪತ್ನಿ ಕಣ್ಣಲ್ಲಿ ಕಣ್ಣೀರು ಇಂದಿಗೂ ಕೂಡ ಹರಿಯುತ್ತಿದೆ. ನಟ ದಿಲೀಪ್ ರಾಜ್ ಅವರ ಅಕಾಲಿಕ ನಿಧನದಿಂದ ಪತ್ನಿ ಹಾಗೂ ಮಕ್ಕಳು ದಿನನಿತ್ಯ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಮೊನ್ನೆ ತಾನೇ ದಿಲೀಪ್ ರಾಜ್ ಅವರ 11ನೇ ದಿನದ ಪುಣ್ಯತಿಥಿ ಕಾರ್ಯವನ್ನು ನೆರವೇರಿಸಿದ್ದ ಪತ್ನಿ ಶ್ರೀವಿದ್ಯಾ ಅವರು ಇದೀಗ ಇದ್ದಕ್ಕಿದ್ದಂತೆ ತಮ್ಮ ಮನೆಯನ್ನು ಬಿಟ್ಟು ಹೋಗಲು ನಿರ್ಧರಿಸಿದ್ದಾರಂತೆ. ಹಾಗಾದರೆ ಏನಿದು ಸುದ್ದಿ, ಅದೆಲ್ಲ ನೋಡೋಣ ಬನ್ನಿ. ಪ್ರೀತಿಸಿ ಮದುವೆಯಾಗಿ ಸತತ 25 ವರ್ಷಗಳ ದಾಂಪತ್ಯ ಜೀವನದಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟು ಕೊಡದಂತೆ ತುಂಬಾ ಖುಷಿಯಾಗಿದ್ದ ದಿಲೀಪ್ ರಾಜ್ ಹಾಗೂ ಶ್ರೀವಿದ್ಯಾ ಅವರ ಜೀವನದಲ್ಲಿ ಹಾವೇದಿ ಆಟವಾಡಿಬಿಟ್ಟ ಎಂದರೆ ತಪ್ಪಾಗಲಾರದು. ದಿಲೀಪ್ ರಾಜ್ ಅವರನ್ನು ಕಳೆದುಕೊಂಡು ತುಂಬಾ ನೋವಿನಲ್ಲಿರುವ ಪತ್ನಿ ಇದೀಗ ತಮ್ಮ ಮನೆಯನ್ನು ಬಿಟ್ಟು ಫಾರ್ಮ್ ಹೌಸ್ನಲ್ಲಿರುವ ಮನೆಗೆ ಹೋಗಲು ನಿರ್ಧರಿಸಿದ್ದಾರಂತೆ. ಹೌದು, ಪತಿ ಇಲ್ಲದೆ ದಿಕ್ಕು ತೋಚದಂತಾಗಿರುವ ಪತ್ನಿ ಶ್ರೀವಿದ್ಯಾ ಅವರು ತನ್ನ ಗಂಡನ ಸಮಾಧಿ ಇರುವ ಫಾರ್ಮ್ ಹೌಸ್ನಲ್ಲೇ ನಾನು ಬದುಕುತ್ತೇನೆ ಎನ್ನುವ ನಿರ್ಧಾರ ಮಾಡಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಶ್ರೀವಿದ್ಯಾ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ.